ಇಟ್ಟರು ಕೂಡ ಕೆಡಲ್ಲ. ಈಗ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಮಾವಿನಕಾಯಿ, ಸುಂದರ್ಶಿ ಮಾವಿನಕಾಯಿ. ಹಳ್ಳಿಯಿಂದ ನಮ್ಮನೆಯವರು ಈ ಮಾವಿನಕಾಯಿನ ಒಂದಷ್ಟನ್ನು ತೆಗೆದುಕೊಂಡು ಬಂದಿದ್ರು. ಕಡಿಗಾಯಿ ಉಪ್ಪಿನಕಾಯಿಯನ್ನು ಮಾಡಿದೆ, ಹಾಗೆ 4 ಇಲ್ಲಿ ನಾನು ಇಟ್ಕೊಂಡಿದ್ದೆ. ಇಲ್ಲಿ ಕಾಣಿಸ್ತಾ ಇರೋದು 3. ನಾನು ಈ ಮಾವಿನಕಾಯಿ ಗುಳಂಬವನ್ನು ಮಾಡಲಿಕ್ಕೆ ಉಪಯೋಗಿಸ್ಕೊಂಡಿರೋದು 4. ಹಳ್ಳಿಯಲ್ಲಿ ಮನೆಯಲ್ಲಿ ಆಗಿರುವಂಥದ್ದು. ಕ್ಲೀನಾಗಿ ಇದನ್ನು ನಾನೀಗ ತೊಳೆದು ಇಟ್ಕೊಂಡಿದ್ದೀನಿ. ಟೇಸ್ಟಾಗಿರುತ್ತೆ ಇದರದ್ದು, ಹಾಗೆ ತಿನ್ನಲಿಕ್ಕೂ ಕೂಡ ಅದ್ಭುತ ಟೇಸ್ಟಾಗಿರುತ್ತೆ. ಈ ಸುಂದರ್ಶಿ ಮಾವಿನಕಾಯಿ ಅಂತ ನಾವು ನಮ್ಮ ಮನೇಲಿ ಹೇಳುವಂಥದ್ದು. ಎಷ್ಟು ದೊಡ್ಡದಾಗಿದೆ ಅಲ್ವಾ? ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ, ಕ್ಲೀನಾಗಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೆ. ಆಮೇಲೆ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿದ್ದೀನಿ. 4 ಮಾವಿನಕಾಯಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಚಿಕ್ಕ ಚಿಕ್ಕ ಪೀಸಾಗಿ ನಾನು ಕಟ್ ಮಾಡಿದ್ದೀನಿ. ಇದನ್ನು ಕಟ್ ಮಾಡಲಿಕ್ಕೆ ನನಗೆ ಒಂದಷ್ಟು ಹೊತ್ತು ಬೇಕಾಯಿತು. ಇದನ್ನು ನಾನೇನು ಮಾಡ್ತೀನಿ ಅಂದರೆ, ಗ್ಯಾಸ್ ಆನ್ ಮಾಡ್ತೀನಿ, ಇಟ್ಟಿದ್ದೀನಿ. ಈಗ ಮೊದಲು ನಾನು ಗ್ಯಾಸ್ ಆನ್ ಮಾಡಿದ್ದೀನಿ. ಹೈ ಫ್ಲೇಮಲ್ಲಿ 4 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಮಾವಿನಕಾಯಿ ಗುಳಂಬ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. 4 ನಿಮಿಷ ಹೈ ಫ್ಲೇಮಲ್ಲಿ, ಅಂದರೆ ಕೆಳಗಡೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಟೋಟಲಿ ಮಾವಿನಕಾಯಲ್ಲಿ. ಪೂರ್ತಿಯಾಗಿ ಅದನ್ನು ತೆಗೆದು ಬಿಡೋಣ ಅಂತ. ಈ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ನೀರಿನ ಅಂಶ ಎಲ್ಲ ಸಾಮಾನ್ಯವಾಗಿ ಹೋಗುತ್ತೆ. ಮಾವಿನಕಾಯಿ ಗುಳಂಬ ಕೂಡ ಜಾಸ್ತಿ ದಿವಸ ಚೆನ್ನಾಗಿ ಉಳಿಯುತ್ತೆ, ಹಾಳಾಗಲ್ಲ. ಚೆನ್ನಾಗಿ ಅದು ನೋಡಿ ಹೀರ್ಕೊಳ್ತಾ ಇದೆ. ಒಂದು 2-3 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅಲ್ಲೇ ನಿಂತ್ಕೊಂಡೇ ಇರಬೇಕು. ಆ ಕಡೆ ಈ ಕಡೆ ಹೋದರೆ ಅದು ಸೀದ್ ಹೋಗುತ್ತೆ, ಕೆಳಗಡೆ ಬಾಂಡಲಿಗೆ ಹಿಡಿಯೋ ಸಾಧ್ಯತೆ ಇರುತ್ತೆ. ಈಗ ಚೆನ್ನಾಗಿ ಫ್ರೈ ಆಯಿತು. ಈಗ ಅದಕ್ಕೆ ನಾನೀಗ ಸಕ್ಕರೆಯನ್ನು ಹಾಕ್ತೀನಿ. ನೋಡಿ ಕಾಣಿಸ್ತಾ ಇದೆ. ಬೇರೆ ಬಾಂಡಲಿನೂ ಕೂಡ ತೆಗೆದುಕೊಂಡ್ಬಿಟ್ಟೆ, ಯಾಕೆಂದರೆ ಅದು ಆ ಕಡೆ ಈ ಕಡೆ ಕ್ಲೀನಾಗಿ ತೊಡಸ್ಲಿಕ್ಕೆ ಚೆನ್ನಾಗಾಗಲ್ಲ ಅಂತ. ಈಗ 1 ಬೌಲ್ ಸಕ್ಕರೆ ಮೊದಲು ಹಾಕ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇದರಲ್ಲಿ 2.5 ಬೌಲ್ ಆಗುವಷ್ಟು ಸಕ್ಕರೆಯನ್ನು ನಾನು ಈ ಗುಳಂಬಕ್ಕೆ ಹಾಕಿದ್ದೇನೆ. 1 ಅಲ್ಲ, 2.5. ಎರಡೂವರೆ ಬೌಲ್ ಆಗುವಷ್ಟು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮಾವಿನ ಹಣ್ಣಿನ ಸೀಸನ್ ಬಂದರೆ ಸಾಕು, ಮಾವಿನ ಹಣ್ಣಿನ ಜಾಮು, ಮಾವಿನಕಾಯಿಯ ಗುಳಂಬ, ಹಾಗೆ ಉಪ್ಪಿನಕಾಯಿ, ಇನ್ನೇನು ಕೇಳಬೇಕೆ? ಎಲ್ಲ ರೀತಿಯ ಐಟಮ್ಗಳು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಮಾಡ್ತಾನೆ ಇರ್ತಾರೆ ಹೆಂಗಳೆಯರು. ಹಾಗೆ ನಾನು ಕೂಡ ಅಷ್ಟೇ ಮಾವಿನಕಾಯಿ ರೆಸಿಪಿಯನ್ನು ತುಂಬ ಮಾಡ್ತಾ ಇರ್ತೀನಿ. ಈ ಬೌಲ್ ಕಾಣಿಸ್ತಾ ಇದೆ ಅಲ್ವಾ? ಚೆನ್ನಾಗಿ ಮಿಕ್ಸ್ ಆಯ್ತು. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಈ ಬೌಲಲ್ಲಿ 3 ಬೌಲ್ ಆಗುವಷ್ಟು ಮಾವಿನಕಾಯಿ ಕಟ್ ಮಾಡಿರೋ ಪೀಸನ್ನು ನಾನು ತೆಗೆದುಕೊಂಡಿರೋದು. 3 ಬೌಲ್, ದೊಡ್ಡ ಬೌಲ್ ಇದೆ ನೋಡಿ. ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಆದಮೇಲೆ ಸಕ್ಕರೆ 2.5 ಬೌಲನ್ನು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ನಂತರ 1 ಸ್ಪೂನ್ ತುಪ್ಪ,
ಅದು ಮನೆಯಲ್ಲೇ ಮಾಡಿರುವಂಥದ್ದು. ನಾನು ತುಪ್ಪವನ್ನು, ಪರಿಮಳಯುಕ್ತವಾದ ತುಪ್ಪವನ್ನು ಹಾಕಿದ್ದೀನಿ. ನೋಡಿ, ಯಾವುದೇ ರೀತಿಯ ಕಲರ್ ಅಂತೂ ಸೇರಿಸಿಲ್ಲ. ಅದು ನ್ಯಾಚುರಲ್ ಕಲರ್ ಮಾವಿನಕಾಯಿದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಟಿಕೆ ಉಪ್ಪನ್ನು ಕೂಡ ಹಾಕಿದೆ. ಸ್ವೀಟ್ ಅಲ್ವಾ, ಅಂದರೆ ಸೌಳು ಆಗಬಾರ್ದು ಅಂತ. ಇಷ್ಟು ಸಕ್ಕರೆ ಹಾಕಿದರೂ ಕೂಡ ಸ್ವಲ್ಪ ಅದು ಹುಳಿ ಅಂಶ ಇರುತ್ತೆ. ಇರಲಿ, ಗುಳಂಬ ಅಂದರೆ ಹಾಗೆ ಅಲ್ವಾ. ಹಾಗಾಗಿ ಚೆನ್ನಾಗಿ ಅದನ್ನು ತೊಳಸ್ತಾ ಇರಬೇಕು. ಈ ಮಾವಿನಕಾಯಿ ಗುಳಂಬವನ್ನು ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ. ಇದನ್ನು ಕಟ್ ಮಾಡಲ್ಲ, ಕೆಲವರು ತುರಿದು ಕೂಡ ಮಾಡ್ತಾರೆ. ಇವತ್ತು ನಾನು ಕಟ್ ಮಾಡಿ ಬೇರೆ ಪ್ರಯೋಗವನ್ನು ಮಾಡಿದ್ದೇನೆ. ಅತ್ಯಂತ ಟೇಸ್ಟ್ ಆಗಿರುತ್ತೆ ಈ ಗುಳಂಬ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿರುತ್ತೆ. ದೋಸೆಗೆ ಅಡ್ಡಿಲ್ಲ, ಚಪಾತಿಗೂ ಅಡ್ಡಿಲ್ಲ, ರೊಟ್ಟಿಗೂ ಅಡ್ಡಿಲ್ಲ, ಎಲ್ಲದಕ್ಕೂ ಕೂಡ ಅತ್ಯಂತ ರುಚಿಕರವಾದ ಗುಳಂಬ. ಆದರೆ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕು, ತಾಳ್ಮೆ ಬೇಕು. ನೀವು ಇದನ್ನು ಒಂದು ಕಡೆ ಇಟ್ಕೊಂಡು ಬೇರೆ ಕೆಲಸವನ್ನು ಮಾಡ್ಕೋಬೋದು. ಒಂದು 4 ತಾಸಂತೂ ಬೇಕೇ ಬೇಕು. ಮೊದಲು ಸ್ವಲ್ಪ ದೊಡ್ಡ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಂತರ ಸಿಮ್ಮಿಗೆ ಹಾಕ್ಬಿಡಿ. ಯಾಕೆಂದರೆ ಬೇರೆ ಬೇರೆ ಕೆಲಸವನ್ನು ನಾವು ಮಾಡ್ಕೋಬೋದು. ಈ ಕಡೆ ಒಂದು ಕಡೆ ಕುದೀತಾ ಇರಲಿ. ಯಾಕೆಂದರೆ ಕುದಿಸದೆ ಹಾಗೆ ನಾವು ಇಳಿಸ್ಕೊಂಡ್ರೆ ಅದು ಗಟ್ಟಿ ಆಗಲ್ಲ, ಹಾಗೆ ಇರುತ್ತೆ, ಬೇಗ ಹಾಳಾಗ್ಬಿಡುತ್ತೆ. ಗಟ್ಟಿ ಆದರೆ ಮಾತ್ರ ಅದು 1 ವರ್ಷ ಅಂತೂ ಕೆಡೋದೇ ಇಲ್ಲ, ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಇದಕ್ಕೆ ನೀರಂತೂ ಸೇರಿಸಿಲ್ಲ ನಾನಂತೂ. ಹಾಗಾಗಿ ಬೇರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಕೊಳ್ಳಿ. ಮಧ್ಯಾಹ್ನ ಸುಮಾರು ಒಂದು 2 ಗಂಟೆಗೆ ಇಟ್ಟಿದ್ದೇನೆ. ನನಗೆ ಸಂಜೆ 5:30 ಅಷ್ಟೊತ್ತಾಯಿತು ಈ ಗುಳಂಬ ಮಾಡಿ ಮುಗಲಿಕ್ಕೆ. ಮೊದಲು ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ತೊಳಸಿದೆ. ಆಮೇಲೆ ಸಿಮ್ಮೆ ಹಾಕ್ಕೊಂಡು ಬೇರೆ ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಅಂತೂ ಈ ಗುಳಂಬ ರೆಡಿ ಆಯಿತು. ಆದರೆ ಮಾಡಲಿಕ್ಕೆ ಟೈಮ್ ಬೇಕು, ಆದರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಸಕ್ಕರೆ ಎಲ್ಲ ಬೆಲ್ಲವನ್ನು ಕೂಡ ಹಾಕಿ ಮಾಡ್ತಾರೆ. ನಾನು ಹೋದ ವರ್ಷ ಮಾಡಿದಾಗ ಬೆಲ್ಲವನ್ನು ಹಾಕಿ ಮಾಡಿದ್ದೆ. ವಿಡಿಯೋನ ನಾನು ಹಾಕಲಿಲ್ಲ. ಈ ವರ್ಷ ಸಕ್ಕರೆಯನ್ನು ಟ್ರೈ ಮಾಡಿದ್ದೀನಿ, ಇರಲಿ ಅಂತ. ಇವತ್ತು ಮಾವಿನಕಾಯಿ ಗುಳಂಬವನ್ನು, ಕಾಯಿ ಗುಳಂಬ ಮಾಡಿದೆ. ಇನ್ನೊಂದು ದಿವಸ ಮಾವಿನ ಹಣ್ಣಿನ ಜಾಮನ್ನು ಕೂಡ ಮಾಡ್ತೀನಿ. ಅದನ್ನು ಕೂಡ ವಿಡಿಯೋದಲ್ಲಿ ಹಾಕೋ ಸಾಧ್ಯತೆ ಇದೆ, ನೋಡಬೇಕು. ನೋಡಿ, ಫೈನಲಿ ಈಗ ಇದು ಆಗ್ತಾ ಇದೆ. ಸ್ವಲ್ಪ ಗಟ್ಟಿ ಆಯಿತು ಅಲ್ವಾ? ಎಂಥ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಏಲಕ್ಕಿ ಪೌಡ್ರನ್ನು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಸ್ಕಿಪ್ ಮಾಡಿ ಆಗಿಬಿಟ್ಟಿದೆ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಯಾವುದಾದ್ರೂ ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿ ಕ್ಲೀನಾಗಿ ನಾವು ಮುಚ್ಚಿ ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇನ್ನೊಂದು ಸ್ವಲ್ಪ ಹೊತ್ತು ಬೇಕು, ಅಂದರೆ ಪೂರ್ತಿಯಾಗಿ ಸ್ವಲ್ಪ ಗಟ್ಟಿಯಾಗಲಿ ಅಂತ. ಈಗ ಸ್ವಲ್ಪ ತುಂಬ ಅಂದರೆ ತುಂಬ ಬಿಸಿ ಇದೆ. ಸ್ವಲ್ಪ ಆರಿದ ಮೇಲೆ ಯಾವ ಸ್ಟೇಜಿಗೆ ಬರುತ್ತೆ ಅಂದರೆ ಅದು ತುಂಬ ಗಟ್ಟಿಯಾಗಿ ಇರುತ್ತೆ. ಈಗ ಸಂಜೆ 5:30 ಆಗಿಬಿಡ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ನೋಡಿ, ಫೈನಲಿ ಈಗ ರೆಡಿ ಆಯಿತು. ಲಾಸ್ಟಲ್ಲಿ ತೊಳಸಿ ಇಟ್ಬಿಡ್ತೀನಿ, ನಾನು ಇಳಿಸ್ತಿರ್ತೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ಸೀರೆಯನ್ನು ಕೂಡ ಉಟ್ಕೊಂಡಿದ್ದೀನಿ. ಈಗ ಇನ್ನೇನು ಈ ವಿಡಿಯೋನು ಚೂರು ಮಾಡ್ಕೊಬಿಡೋಣ, ಯಾಕೆಂದರೆ ನಾನು ಈ ಮಾವಿನಕಾಯಿ ಗುಳಂಬ ಮಾಡ್ತಾ ಇದ್ದೀನಲ್ಲ ಅಂತ ತೊಳಸ್ಲಿಕ್ಕೆ ಬಂದೆ. ಅಲ್ಲೇ ಮೊಬೈಲ್ ಸ್ಟಿಕ್ಕನ್ನು ಕೂಡ ಇಟ್ಕೊಂಡು ವಿಡಿಯೋ ಚೂರು ಮಾಡಿಕೊಂಡೆ. ಕಾಣಿಸ್ತಾ ಇದೆ ಅಲ್ವಾ? ಇನ್ನೇನು ಇದನ್ನು ಇಳಿಸ್ಬಿಟ್ಟು ದೇವಸ್ಥಾನಕ್ಕೆ, ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಇವತ್ತು ಬೇರೆ ಶುಕ್ರವಾರ ಇತ್ತು, ಆದರೆ ಸುಮಾರು ಸಾಗೋಗಿತ್ತು. ಹೋಗ್ಬೋಣ ಅಂತ ಆಲೋಚನೆ ಮಾಡಿದ್ದೀನಿ.
ನೋಡಿ ಫೈನಲಿ ಈಗ ರೆಡಿ ಆಯಿತು. ಇನ್ನೊಂದು 2 ನಿಮಿಷ ಬೇಕು. 2 ನಿಮಿಷ ತೊಳಸಿಬಿಟ್ಟೆ ಹೋಗ್ಬಿಡ್ತೀನಿ. ಒಂದು ಕೆಲಸ ಒಂದು ಕಡೆ ಮುಗಿಯುತ್ತಲ್ವ. ಫೈನಲಿ ಈಗ ನಾನು ಇದನ್ನು ಇಳಿಸಿದ್ದೀನಿ. ನಾಳೆ ಬೆಳಗ್ಗೆ ಅಂದರೆ ಅದು ಪೂರ್ತಿ ಗಟ್ಟಿಯಾಗಿ ಚೆನ್ನಾಗಿ ಜಾಮ್ ಥರನೇ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಅತ್ಯಂತ ರುಚಿಕರವಾದ ಈ ಮಾವಿನಕಾಯಿ ಗುಳಂಬ ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗತ್ತೆ. ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ಯಂತ ರುಚಿಯಾದ, ತುಂಬ ಈಸಿಯಾಗಿ ಮಾಡಬಹುದಾದ ಮಾವಿನಕಾಯಿಯ ಗುಳಂಬ ರೆಡಿ ಆಯಿತು. 1 ವರ್ಷ ಇಟ್ಟರೂ ಕೂಡ ಇದು ಹಾಳಾಗಲ್ಲ. ಯಾಕೆಂದರೆ ನೀರನ್ನು ನಾನು ಇದಕ್ಕೆ ಯೂಸ್ ಮಾಡಿಲ್ಲ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಆಗಿರುತ್ತೆ. ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕು ಅದಕ್ಕೆ ಸರಿ. ಸುಮೇತ, ಎಲ್ಲಿದ್ದೆ ಮಗ? ಎಲ್ಲಿ ಹೋಪನ? ಕೆರೆ ಮನೆಗೆ. ನಾವೇ ಸಾಕಿದ್ದು ನಾಯಿ ಮೊದಲು. ಈಗ ಓಡ್ ಬರ್ಲಿಕ್ಕೂ ಹಿಂದೆ ಮುಂದೆ ನೋಡ್ತು. ಹಿಂಗ ಕಾರ್ ಸೌಂಡ್ ಕೇಳ್ರೆ ಸಾಕು ಓಡ್ ಬತ್ತು. ಇವತ್ತು ಯಾಕೋ ಸ್ವಲ್ಪವ ನಾ ಡೌ ಕೂದಲೆಲ್ಲ ಉದುರ್ತಾ ಇದ್ದು. ಎರಡು ಹಲಸಿನ ಹಣ್ಣು ಬಿದ್ದ ಹಾಳಾಜು ಮಗ ಇದೆ ಇಲ್ಲಿ. ಇದೊಂದು ಹಲಸಿನ ಹಣ್ಣ ಕಾಯಿ ಕೊಯ್ಕೊಂಡು ಒಪ್ಪನ ಒಂದಷ್ಟಿದ್ದು. ಹಲಸಿನ ಮರದಲ್ಲಿ ನೋಡಿ ಎಷ್ಟೊಂದು ಕಾಯಿಗಳು ರಾಶಿ. ಅದೇಯಾ ಹಣ್ಣೆಲ್ಲ ಮಳೆ ಚಲೋ ಆಗ್ತು ಇಲ್ಲ, ಕಡುಬು ಮಾಡಲ್ಲವ. ಅದೇ ಈಗ ನಾವು ಕೆರೆ ಮನೆ ಬಂದಾಗ್ತಲ್ಲ, ಒಂಚೂರು ಮುಡ್ಕೊಂಡು ಹೋಗಿ ಅಲ್ಲಿ ಪೇಟೆ ಮನೆಯಲ್ಲಿ ನೆಡ್ತೀವಿ. ಚಂದ ಗಿಡ ನೋಡು, ಚಂದ ಇದು ಉಳಿದು. ಹಾಂ ಅದಾ ಹೌದು. ಸ್ವಲ್ಪ ಮುರ್ಕೊಂಡು ನೋಡಿ, 2 ಪೀಸ್ ತಗೊಂಡು ಸ್ವಲ್ಪ ಈ ರೀತಿ ಚಿಕ್ಕ ಚಿಕ್ಕ ಪೀಸೇ ಬೆಸ್ಟ್. ಸಿರ್ಸಿಲಿ ಮನೆಗೆ ತಗೊಂಡೋಗಿ ನೆಡ್ತೀವಿ. ನೋಡು ಅವ್ರ ಮನೆ ನಾಯಿನೂ ಅಲ್ಲೇ ಇತ್ತು. ಹಾಂ ಅಲ್ಲಿ ನೋಡು ದೊಡ್ಡಮ್ಮ. ಹೂವಿನ ರಾಶಿ. ಗಂಟೆ ದಾಸವಾಳ ತಗ್ಗೆ. ನಮ್ಮ ಮನೆ ಹಳ್ಳಿಲಿ ಒಂದು ಸುತ್ತು ಹಿಂಗೆ ಯಾವ ರೀತಿ ಓಡಾಡ್ತಾ ನೋಡು. ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಂತದ ನಿಂದು? ಎಂತ ಹಾಕ್ಯ ಮಗ? ಇದು ನೋಡು ಎಷ್ಟೆಲ್ಲ ಇದೋಳಿ ಇದೆ ಇದೆ ವೈಟ್
ಎಷ್ಟು ಚಂದ ಇದೆ ಕಾಣಿಸ್ತಾ ಇದು. ಎಂತ ಮಾಡ್ತಾ ಇದ್ದೆ ಡಿಂಗ? ಎಸ್, ಎಷ್ಟು ಚಂದ ಹೂವೇ ಓಡಾಡ್ತಿರ್ತೀವಿ ಹೂವಿನ ರಾಶಿ.